ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಭಯೋತ್ಪಾದಕರು ದಾಳಿಯನ್ನ ನಡೆಸಿದ್ದಾರೆ. ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಉಗ್ರರು ಫೈರಿಂಗ್ ಮಾಡಿರೋದು. ಉಗ್ರರ ಗುಂಡಿಗೆ ದಾಳಿಯನ್ನು ನಡೆಸಿದ್ದಾರೆ. ಇದರಲ್ಲಿ 12 ಜನರಿಗೆ ಗಾಯಗಳಾಗಿದೆ. 4 ಭಯೋತ್ಪಾದಕರಿಂದ ಫೈರಿಂಗ್ ನಡೆದಿರೋದು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಭಯೋತ್ಪಾದಕರು ದಾಳಿಯನ್ನ ನಡೆಸಿದ್ದಾರೆ. ಇದೇನು ಮೊದಲಲ್ಲ ಭಯೋತ್ಪಾದಕರು ದಾಳಿಯನ್ನ ನಡೆಸೋದು. ಅಂದ್ರೆ ಟ್ರಾವೆಲ್ಸ್ ಯಾರು ಇರ್ತಾರೆ, ಟ್ರಾವೆಲಿಂಗ್ ಅಂತ ಬಂದಿರ್ತಾರಲ್ಲ ಪ್ರವಾಸಿಗರು, ಇವರನ್ನ ಗುರಿಯಾಗಿಸಿಕೊಂಡು ಫೈರಿಂಗ್ ಮಾಡಿರೋದು. ಈ ಒಂದು ಗುಂಡಿನ ಚಕಮಕಿಯಲ್ಲಿ 12 ಜನರಿಗೆ ಭೀಕರವಾಗಿ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೂ ಕೂಡ ರವಾನಿಸುವ ಕೆಲಸದಲ್ಲಿದ್ದಾರೆ. ಅಂದ್ರೆ 4 ಭಯೋತ್ಪಾದಕರು ಫೈರಿಂಗ್ ನಡೆಸಿರೋದು. ಜಮ್ಮು ಮತ್ತು ಕಾಶ್ಮೀರದ ಗಡಿಭಾಗದಲ್ಲಿ ಪದೇ ಪದೇ ಭಯೋತ್ಪಾದಕರ ಹಾವಳಿ ಅಟ್ಟಹಾಸ ಮೆರಿತಾನೆ ಇರ್ತಾರೆ. ಮತ್ತೆ ಬಂದಂತಹ ಪ್ರವಾಸಿಗರು ಯಾರ್ಯಾರಿರ್ತಾರೆ ಅವರನ್ನ ಗುರಿಯಾಗಿಸಿ ಅವರನ್ನ ಬಲಿ ಪಡ್ಕೊಳ್ಬೇಕು ಅನ್ನುವಂತ ಕಾರಣದಿಂದ ಉಗ್ರರು ಗುಂಡಿನ ದಾಳಿಯನ್ನ ನಡೆಸಿರೋದು. ಪರಿಣಾಮವಾಗಿ 12 ಜನ ಪ್ರವಾಸಿಗರಿಗೆ ಗಂಭೀರವಾಗಿ ಗಾಯಗಳು ಕೂಡ ಆಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಂದ್ರೆ ಅದೊಂದು ಬಾರ್ಡರ್ನಲ್ಲಿ, ಜಮ್ಮು ಮತ್ತು ಕಾಶ್ಮೀರದ ಈ ಬಾರ್ಡರ್ನಲ್ಲಿ ಪದೇ ಪದೇ ಟೆರರಿಸ್ಟ್ಗಳು, ಭಯೋತ್ಪಾದಕರು ಪದೇ ಪದೇ ಫೈರಿಂಗ್ ಮಾಡೋದು ಅಥವಾ ಬಲಿ ಪಡ್ಕೊಳ್ಳುವಂತಹ ಒಂದು ದುಷ್ಕೃತ್ಯ, ಆ ಮನಸ್ಸಿದೆಯಲ್ಲ, ಪದೇ ಪದೇ ದಾಳಿಯನ್ನ ನಡೆಸ್ತಾ ಇರ್ತಾರೆ. ಹಾಗಾಗಿ ಇವತ್ತು ಕೂಡ ದಾಳಿಯನ್ನ ನಡೆಸಿರೋದು. ಬರೋಬ್ಬರಿ 12 ಜನರು ಈ ಗುಂಡಿನ ದಾಳಿಗೆ ಗಾಯಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಗಾಯಗಳ ಆಗಿದೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಭಯೋತ್ಪಾದಕರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಉಗ್ರರ ಗುಂಡಿನ ದಾಳಿಯಲ್ಲಿ 2 ಪ್ರವಾಸಿಗರು ಸಾವಿಗೀಡಾಗಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ 2 ಸಾವಿಗೀಡಾಗಿರೋದು. ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಉಗ್ರರು ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಪ್ರವಾಸಿಗರ ಮೇಲೆ 4 ಭಯೋತ್ಪಾದಕರಿಂದ ಫೈರಿಂಗ್ ನಡೆದಿರೋದು. 2 ಪ್ರವಾಸಿಗರೇನಿದ್ದಾರೆ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. 12 ಮಂದಿಗೆ ಭೀಕರವಾಗಿ ಗಾಯಗಳು ಕೂಡ ಆಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಭಯೋತ್ಪಾದಕರ ಅಟ್ಟಹಾಸ ಮೊಳಗಿದೆ. ಅಂದ್ರೆ ಈ ಭಯೋತ್ಪಾದಕರು ಪಾಕಿಸ್ತಾನದವರ ಅಥವಾ ಬಾಂಗ್ಲಾದೇಶದವರ, ಗಡಿ ವಿಚಾರಕ್ಕೆ ಬಂದವರ ಅಥವಾ ನಮ್ಮ ದೇಶದವರ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಆದರೆ ಈ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪದೇ ಪದೇ ಗುಂಡಿನ ಚಕಮಕಿ ನಡೀತಾನೆ ಇರುತ್ತೆ. ಅದರಲ್ಲೂ ಕೂಡ ಪ್ರವಾಸಕ್ಕೆ ಅಂತ ಬಂದವರನ್ನ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿಯನ್ನ ನಡೆಸಿರೋದು. ಈ ಒಂದು ಗುಂಡಿನ ದಾಳಿಯಲ್ಲಿ, ಈ ಒಂದು ಫೈರಿಂಗ್ನಲ್ಲಿ 2 ದುರ್ಮರಣಕ್ಕೂ ಕೂಡ ಈಡಾಗಿರೋದು. 12 ಜನಕ್ಕೆ ಭೀಕರವಾಗಿ ಗಾಯಗಳು ಕೂಡ ಉಂಟಾಗಿರುವಂಥದ್ದು. ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಎಷ್ಟೇ ಟೈಟ್ ಸೆಕ್ಯೂರಿಟಿ ಇದ್ರೂ ಕೂಡ ಯಾರಿಗೂ ಕಾಣದಂತಹ ಸ್ಥಿತಿಯಲ್ಲಿ ಬರ್ತಾರೆ ಅಥವಾ ಯಾರಿಗೂ ಕಾಣದಂತೆ ಬಂದು ಗುಂಡಿನ ಚಕಮಕಿಯನ್ನ ನಡೆಸ್ತಾರೆ. ಇವತ್ತಿನ ಘಟನೆಯಲ್ಲಿ 2 ದುರ್ಮರಣಕ್ಕೂ ಕೂಡ ಈಡಾಗಿರುವಂಥದ್ದು. ಇನ್ನು ದಾಳಿಯ ಹೊಣೆಯನ್ನ TRF ಉಗ್ರ ಸಂಘಟನೆ ಹೊತ್ಕೊಳ್ತಾ ಇದೆ. 4 ಸೇನಾ ಹೆಲಿಕಾಪ್ಟರ್ನಿಂದ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸಾವು ನೋವು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಿಗರ ಮೇಲೆ ದಾಳಿಯಾಗಿರೋದು. ದಾಳಿಯ ಹೊಣೆಯನ್ನ TRF ಉಗ್ರ ಸಂಘಟನೆ ಹೊತ್ಕೊಳ್ತಾ ಇದೆ. ಈ ಒಂದು ಸಂಘಟನೆಯಿಂದ ಈ ದಾಳಿಯಾಗಿರೋದು. ಹೀಗಾಗಿ 4 ಸೇನಾ ಹೆಲಿಕಾಪ್ಟರ್ ಕೂಡ ಯಾರು ದಾಳಿಯನ್ನ ನಡೆಸಿರೋದು, ಆ ಭಯೋತ್ಪಾದಕರ ಮುಖ್ಯಸ್ಥರು ಯಾರು, ಯಾವ ಕಾರಣಕ್ಕೆ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಎಲ್ಲವೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಬೈಸರನ್ ವ್ಯಾಲಿಯಲ್ಲಿ ಪ್ರವಾಸಿಗರ ಮೇಲೆ ದಾಳಿಯನ್ನ ನಡೆಸಿರೋದು. ಅಂದ್ರೆ ದಾಳಿಯನ್ನ ನಡೆಸಬೇಕು ಅಂತ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿರೋದು. ಈಗಾಗಲೇ ದಾಳಿಯ ಹೊಣೆಯನ್ನ TRF ಅವರು ಹೊತ್ಕೊಂಡಿದ್ದಾರೆ. 4 ಸೇನಾ ಹೆಲಿಕಾಪ್ಟರ್ನಿಂದ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಇದೇನೇ ಘಟನೆಗಳು ನಡೆದರೂ ಕೂಡ ಈ ಘಟನೆಯಲ್ಲಿ 2 ದುರ್ಮರಣಕ್ಕೂ ಕೂಡ ಈಡಾಗಿರೋದು. 12 ಜನಕ್ಕೆ ಭೀಕರವಾದಂತಹ ಗಾಯಗಳು ಕೂಡ ಆಗಿದೆ. ಅಂದರೆ ಪ್ರತಿ ಬಾರಿಯೂ ಕೂಡ ದಾಳಿಯ ಅಂದರೆ ಗುಂಡಿನ ಚಕಮಕಿ ಆಗೋದು, ದಾಳಿ ನಡೆಸೋದು ಇಲ್ಲಿ ಕಾಮನ್ ಅಂತಾನೆ ಹೇಳಬಹುದು. ಆದರೆ ಇವತ್ತು ನಡೆದಂತಹ ದಾಳಿಯಲ್ಲಿ 2 ದುರ್ಮರಣಕ್ಕೂ ಕೂಡ ಈಡಾಗಿದ್ದಾರೆ. ಅಂದರೆ ಪ್ರವಾಸಿಗರನ್ನ ಬೇಕಂತಲೇ ಟಾರ್ಗೆಟ್ ಮಾಡ್ತಾ ಇರೋದು ಯಾರು, ಇದರಿಂದ ಅವರಿಗೆ ಸಿಗುವಂಥ ಲಾಭ ಆದರೂ ಏನು, ಅದರಲ್ಲೂ ಕೂಡ ಈ ಗಡಿ ಭಾಗಗಳಲ್ಲಿ ಎಷ್ಟೇ ಕ್ರಮವನ್ನು ವಹಿಸಿದ್ರು, ಎಷ್ಟೇ ಬಿಗಿ ಭದ್ರತೆ, ಎಷ್ಟೇ ಸೆಕ್ಯೂರಿಟಿ ಇದ್ರೂ ಕೂಡ ಅಲ್ಲಿ ಹದ್ದಿನ ಕಣ್ಣನ್ನೇ ಇಟ್ಟಿರಬೇಕಾಗತ್ತೆ. ಆದರೆ ಸೆಕ್ಯೂರಿಟಿಯ ಕೊರತೆ ಇತ್ತ, ಯಾವ ಕಾರಣಕ್ಕೆ ಪ್ರವಾಸಿಗರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಅಂತ ಹೋದಾಗ ಅಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಬೇಕಾಗಿರುತ್ತೆ. ಆದರೆ ಎಲ್ಲಿ ಮಿಸ್ಟೇಕ್ ಆಯಿತು, ಎಲ್ಲದಕ್ಕೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಬಿಗುವಿನ ವಾತಾವರಣ ಕೂಡ ಅಲ್ಲಿ ಸೃಷ್ಟಿಯಾಗಿರುವಂಥದ್ದು. ಅಂದರೆ ಪ್ರವಾಸಿಗರ ಮೇಲೆ 4 ಭಯೋತ್ಪಾದಕರು ದಾಳಿಯನ್ನು ನಡೆಸಿ 2 ಪ್ರವಾಸಿಗರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. 12 ಮಂದಿಗೆ ಭೀಕರವಾಗಿ ಗಾಯಗಳಾಗಿರೋದು. ಅವರನ್ನು ಕೂಡ ಆಸ್ಪತ್ರೆಗೆ ರವಾನಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕಂಪ್ಲೀಟ್ ವಾತಾವರಣವೇ ಉದ್ವಿಗ್ನ ಪರಿಸ್ಥಿತಿಗೆ ತಿರುಗ್ತಾ ಇದೆ. ಅಂದರೆ ಪ್ರವಾಸಿಗರು ಎಲ್ಲಿಂದ ಬಂದಿದ್ರು, ಯಾವ ಕಾರಣಕ್ಕೆ ಬಂದಿದ್ರು, ಅಥವಾ
ಭಯೋತ್ಪಾದಕರು ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರಾ ಗುಂಡಿನ ಚಕಮಕಿಯನ್ನು ನಡೆಸೋದಕ್ಕೆ? ಯಾಕೆ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿದ್ರು? ಅಲ್ಲಿ ಸೆಕ್ಯೂರಿಟಿಯ ಅಥವಾ ಭದ್ರತೆಯ ಕೊರತೆ ಇತ್ತಾ? ಎಲ್ಲದಕ್ಕೂ ಕುರಿತಂತೆ ಕಾರ್ಯಾಚರಣೆ ಒಂದು ಕಡೆ ನಡೀತಾ ಇದ್ರೆ, ಪ್ರವಾಸಿಗರ ಮೇಲೆ ಮತ್ತೆ ಅಟ್ಯಾಕ್ ಮಾಡಿರೋದು ಕೂಡ ಎಲ್ಲೋ ಒಂದು ಕಡೆ ಭಯಭೀತರ ಅಥವಾ ಭೀಕರವಾದಂತಹ ಉದ್ವಿಗ್ನ ಪರಿಸ್ಥಿತಿಯನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ ಅಲ್ಲಿನ ಪರಿಸ್ಥಿತಿ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈಗಾಗಲೇ ಬಿಗುವಿನ ವಾತಾವರಣ ಕೂಡ ಸೃಷ್ಟಿಯಾಗಿರೋದು. ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಸಾವಿಗೀಡಾಗಿದ್ರೆ, ಭಯೋತ್ಪಾದಕರ ಈ ದಾಳಿ ಏನಿದೆ, ಫೈರಿಂಗ್ ಏನಿದೆ, ಇದರಲ್ಲಿ ಬರೋಬ್ಬರಿ 12 ಜನ ಗಾಯಗಳು ಕೂಡ ಆಗಿರೋದು. ಇವ್ರನ್ನ ಆಸ್ಪತ್ರೆಗೂ ಕೂಡ ರವಾನಿಸುವ ಕೆಲಸ ನಡೀತಾ ಇದೆ. ಅಂದರೆ ಕಂಪ್ಲೀಟ್ ಬಿಗುವಿನ ವಾತಾವರಣ. ನಾನು ಮೊದಲೇ ಹೇಳ್ತಾ ಇದ್ದೆ, ಈಗ ಪ್ರವಾಸಿಗರನ್ನೇ ಕಂಪ್ಲೀಟ್ ಆಗಿ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿಗಳನ್ನು ಎಲ್ಲೂ ಕೂಡ ಆಯೋಜನೆ ಮಾಡ್ತಾ ಇಲ್ವಾ? ಪೊಲೀಸರ ನಿಯೋಜನೆ ಕೂಡ ಆ ಸುತ್ತಮುತ್ತಲಿನ ಗಡಿಭಾಗದಲ್ಲಿ ನಿಯೋಜನೆ ಮಾಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಆ ಭಾಗದಲ್ಲಿ ಕಡಿಮೆಯಾಗುವ ಲಕ್ಷಣ ಇದೆ. ಜಮ್ಮು ಮತ್ತು ಕಾಶ್ಮೀರ ಅಂತ ಹೇಳಿದ್ರೇ ಎಲ್ಲೋ ಒಂದು ಕಡೆ ಭಯಭೀತರಾಗುವಂತಹ ಲಕ್ಷಣಗಳು ಈಗಾಗಲೇ ನಮ್ಮ ದೇಶದಲ್ಲಿ ಬಂದುಬಿಟ್ಟಿದೆ. ಅಂದರೆ ಭಯೋತ್ಪಾದಕರು ನಮ್ಮ ದೇಶದವರೇನಾ ಅಥವಾ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ಬೇರೆ ಯಾವುದೇ ಗಡಿಭಾಗದಿಂದ ಬರ್ತಾ ಇದ್ದಾರಾ? ಅವರ ಕಾರಣಗಳೇನು? ಎಲ್ಲವೂ ಕೂಡ ನಿಗೂಢ. ಹಾಗಾಗಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಈ ಒಂದು ಅಟ್ಟಹಾಸದಲ್ಲಿ ಈಗ ಇಬ್ಬರು ದುರ್ಮರಣಕ್ಕೂ ಕೂಡ ಈಡಾಗಿರೋದು. 12 ಜನಕ್ಕೆ ಭೀಕರವಾದಂತಹ ಗಾಯಗಳು ಕೂಡ ಆಗಿರೋದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಏನು ಇಬ್ಬರನ್ನ ಕಳ್ಕೊಂಡಂತಹ ಅವರ ಸಂಬಂಧಿಕರು ಅಥವಾ ಕುಟುಂಬಸ್ಥರು ಅಂದರೆ ಅವರ ಆಕ್ರೋಶ ಏನಿದೆ ಮುಗಿಲು ಮುಟ್ತಾ ಇದೆ. ಇನ್ನು ಈ ಸಂಪೂರ್ಣ ದಾಳಿಯ ಹೊಣೆಯನ್ನ TRF ಉಗ್ರ ಸಂಘಟನೆ ಮಾಡಿದೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು 4 ಸೇನಾ ತುಕಡಿಯವರು ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಉಗ್ರರ ಗುಂಡಿನ ದಾಳಿಗೆ ಇಬ್ಬರು ಪ್ರವಾಸಿಗರು ಸಾವಿಗೀಡಾಗಿರೋದು. ಈ ಪ್ರವಾಸಿಗರು ಎಲ್ಲಿಂದ ಬಂದಿರೋದು, ಯಾವ ಕಾರಣಕ್ಕಾಗಿ, ಎಷ್ಟು ದಿನದಿಂದ ಪ್ಲಾನ್ಗಳನ್ನು ಮಾಡಿದ್ರು, ಅಥವಾ ಈ ಎಲ್ಲ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ರು ಕೂಡ ಅಲ್ಲಿ ಯಾವುದೇ ಪೊಲೀಸ್ನ ಬಿಗಿ ಭದ್ರತೆ ಇರಲಿಲ್ವಾ, ಅಥವಾ ಏನಾದರೂ CCTV ದೃಶ್ಯಾವಳಿಗಳಲ್ಲಿ ಸಿಗ್ತಾವ? ಯಾಕಂದ್ರೆ ಮೊದಲೇ ಅದು ಗಡಿಭಾಗ, ಹಾಗಾಗಿ ಹೆಚ್ಚಿನ ಬಿಗಿ ಭದ್ರತೆಯನ್ನು ಒದಗಿಸಿರಬೇಕಾಗಿರುತ್ತೆ, ಸೆಕ್ಯೂರಿಟಿ ಇರಬೇಕಾಗತ್ತೆ. ಅಂದರೆ ಪದೇ ಪದೇ ಈ ಘಟನೆಗಳು ನಡೀತಾ ಇದ್ರೆ ಮುಂದಿನ ದಿನಗಳಲ್ಲಿ ಪ್ರವಾಸಿಗರು ಕೂಡ ಸಂಖ್ಯೆಯಲ್ಲಿ ಇಳಿಮುಖ ಆಗುತ್ತೆ. ಜೊತೆಗೆ ಜಮ್ಮು ಮತ್ತು ಕಾಶ್ಮೀರ ಅಂತ ಹೇಳಿದ್ರೆ ಈಗ ಸದ್ಯದ ಮಟ್ಟಿಗೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ರು ಕೂಡ ಇನ್ನು ಮುಂದೆ ಭಯೋತ್ಪಾದಕರ ಸಂಖ್ಯೆಗೂ ಕೂಡ ಅಥವಾ ಅವರನ್ನು ಕಡಿವಾಣ ಹಾಕುವಂಥ ಕೆಲಸ ಕೂಡ ಕೇಂದ್ರ ಸರ್ಕಾರದಿಂದ ಆಗಬೇಕಾಗಿದೆ. ಅಂದರೆ ಭಯೋತ್ಪಾದಕರಿಗೆ ಯಾವುದೇ ಭಯ ಭೀತಿ ಇಲ್ಲದೆ ಇಷ್ಟ ಬಂದಂಥ ಪರಿಸ್ಥಿತಿಗಳಲ್ಲಿ ಬರೋದು, ಗುಂಡಿನ ಚಕಮಕಿ ನಡೆಸೋದು, ಫೈರಿಂಗ್ ಮಾಡೋದು, ಅದರಲ್ಲೂ ಕೂಡ ಪ್ರವಾಸಿಗರು ಎಲ್ಲಿಂದ ಬಂದಿರ್ತಾರೆ ಏನು ಕೂಡ ಗೊತ್ತಿಲ್ಲದೆ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಎಲ್ಲವೂ ಕೂಡ ಕಾರ್ಯಾಚರಣೆ ಮೂಲಕ ಗೊತ್ತಾಗಬೇಕು. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ಅಟ್ಟಹಾಸ ಮೆರಿತಾ ಇದ್ದಾರೆ ಭಯೋತ್ಪಾದಕರು. ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿದ್ದಾರೆ, ನಮ್ಮ ಸಂದರ್ಶಕರ ಮೇಲಿನ ಈ ದಾಳಿ ಅಸಹ್ಯಕರ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ನಂಬೋದಕ್ಕೆ ಆಗದೆ ಇರುವಷ್ಟು ನನಗೆ ಆಘಾತ ಆಗ್ತಾ ಇದೆ ಅಂತ CM ಹೇಳ್ಕೊಂಡಿದ್ದಾರೆ. ಈ ಖಂಡನೆಗೆ ಯಾವುದೇ ಪದಗಳು ಕೂಡ ಸಾಕಾಗೋದಿಲ್ಲ, ಅಷ್ಟು ನೋವಾಗಿದೆ ನನಗೆ ಅಂತ ಹೇಳ್ಕೊಂಡಿದ್ದಾರೆ. ಮೃತ ಕುಟುಂಬಗಳಿಗೆ ಒಮರ್ ಅಬ್ದುಲ್ಲಾ ಸಂತಾಪವನ್ನ ಕೂಡ ಸೂಚಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಿಸ್ಥಿತಿ ಉದ್ವಿಗ್ನತೆಯ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಒಂದು ಕಡೆ ಜಮ್ಮು ಕಾಶ್ಮೀರದ CM ಒಮರ್ ಅಬ್ದುಲ್ಲಾ ಅವರು ಕೂಡ ಟ್ವೀಟ್ ಮಾಡಿರೋದು, ನಮ್ಮ ಸಂದರ್ಶಕರ ಮೇಲಿನ ಈ ದಾಳಿ ಏನಿದೆ ಅಥವಾ ಈ ಪ್ರವಾಸಿಗರ ಮೇಲಿರುವಂತಹ ದಾಳಿ ಏನಿದೆ, ಇಬ್ಬರು ಸಾವಿಗೀಡಾಗಿರೋದು, 12 ಜನ ದಾಳಿಗೆ ಒಳಗಾಗಿರೋದು, ಇದೆಲ್ಲ ಘಟನೆಗಳು ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ, ನನಗೆ ಆಘಾತ ಆಗಿದೆ. ಈ ಖಂಡನೆ ಅಥವಾ ನಾನು ಏನು ದ್ವೇಷದ ಮಾತುಗಳನ್ನು ಹೇಳ್ತಾ ಇದ್ದೀನಿ, ನಾನು ಏನೇ ಹೇಳಿದ್ರೂ ಕೂಡ ಸಾಕಾಗೋದಿಲ್ಲ. ಹಾಗೆ ಮೃತ ಕುಟುಂಬಗಳಿಗೂ ಕೂಡ ಒಮರ್ ಅಬ್ದುಲ್ಲಾ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ.
ಅಂದರೆ ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದೇನು ಮೊದಲ ಬಾರಿಯಲ್ಲ ಭಯೋತ್ಪಾದಕರ ಅಟ್ಟಹಾಸ ಮೆರಿತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೂ ಕೂಡ ಬಿಗಿ ಭದ್ರತೆಯನ್ನು ಅಥವಾ ಅವ್ರನ್ನ ಹೇಗೆ ಕಟ್ಟು ಹಾಕಬೇಕು, ಹೇಗೆ ಕಡಿವಾಣವನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕಾರ್ಯನಿರ್ವಹಿಸಬೇಕು. ಇದರ ಜೊತೆಗೆ ಈಗಾಗಲೇ ಪ್ರವಾಸಿಗರು ಕೂಡ ಈ ಸುದ್ದಿಯನ್ನು ನೋಡಿದ್ರಂತೂ ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಪ್ರವಾಸಕ್ಕೆ ಬರುವಂತಹ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಗೋಗುತ್ತೆ. ಈಗಾಗಲೇ ದಾಳಿಯ ಹೊಣೆಯನ್ನ ಕೂಡ TRF ಉಗ್ರ ಸಂಘಟನೆ ಹೊತ್ಕೊಂಡಿದೆ. ಅಂದ್ರೆ ಈ ಉಗ್ರರು ಬೇಕಂತಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರ ಅಥವಾ ಯಾರು ಸಿಗ್ತಾರೆ ಅವ್ರಿಗೆಲ್ಲ ಫೈರ್ ಮಾಡಬೇಕು ಅಂತಾನೆ ಅವರ ಪ್ಲಾನ್ ಅಥವಾ ಯೋಜನೆ ಇತ್ತ, ಇಲ್ಲ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿದ್ರ? ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಎಲ್ಲಾ ಘಟನೆಗಳಲ್ಲಿ ಅಥವಾ ಈ ಫೈರಿಂಗ್ ನಲ್ಲಿ ಈಗಾಗಲೇ 2 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನು 12 ಜನ ಭೀಕರವಾಗಿ ಗಾಯಗಳನ್ನ ಆಗಿರೋದ್ರಿಂದ ಅಥವಾ ಗಾಯಗೊಂಡಿರೋದ್ರಿಂದ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಕೂಡ ನಡೀತಾ ಇದೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಅವರು ಕೂಡ ಅಂದ್ರೆ ಅಲ್ಲಿನ ಸಿಎಂ ಓಮರ್ ಅಬ್ದುಲ್ಲಾ ಅವರು ಕೂಡ ಟ್ವೀಟ್ ಮೂಲಕ ಸಂತಾಪವನ್ನ ಸೂಚನೆ ಮಾಡ್ತಾ ಇದ್ರೆ, ಈಗ ಹೋಗಿರುವಂತಹ ಪ್ರಾಣವೂ ಬರೋದಿಲ್ಲ ಅಥವಾ ಮುಂದಿನ ದಿನಗಳಲ್ಲಾದ್ರೂ ಈಗ ಆಗಿರುವ ತಪ್ಪಿಗೆ ಎಚ್ಚೆತ್ಕೊಳ್ಬೇಕು ಅಲ್ಲಿನ ಸರ್ಕಾರ, ಇನ್ನಾದ್ರೂ ಬಿಗಿ ಭದ್ರತೆಯನ್ನ ಕೊಡಬೇಕು, ಪ್ರವಾಸಿಗರಿಗೆ ಧೈರ್ಯ ತುಂಬುವಂತ ಕೆಲಸ ಆಗಬೇಕು. ಪದೇ ಪದೇ ಭಯೋತ್ಪಾದಕರು ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ರೆ ಯಾರಿಗೂ ಕೂಡ ಮತ್ತೆ ಅಲ್ಲಿಗೆ ಹೋಗಬೇಕು ಅಥವಾ ಅಲ್ಲಿ ನಾವು ಪ್ರವಾಸಿಗರಾಗಿ ಹೋಗಬೇಕು ಅನ್ನುವಂತ ಮನಸ್ಸು ಬರೋದಿಲ್ಲ. ये जो भीड़ सब है प्रेशर, आप टेंशन मत लो. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಭಯೋತ್ಪಾದಕರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕರ್ನಾಟಕದ ಪ್ರವಾಸಿಗರಿದ್ದ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ದಾಳಿಯ ಹೊಣೆಯನ್ನ ಈಗಾಗಲೇ ಪಾಕಿಸ್ತಾನದ ಉಗ್ರ ಸಂಘಟನೆ ಹೊತ್ಕೊಂಡಿದೆ. TRF ಉಗ್ರ ಸಂಘಟನೆಯಿಂದ ಗುಂಡಿನ ದಾಳಿ, ಗುಂಡಿನ ಚಕಮಕಿ ನಡೆದಿರೋದು. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಅಂಗ ಸಂಸ್ಥೆಯೇ TRF. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಭಯೋತ್ಪಾದಕರ ಅಟ್ಟಹಾಸ. ನಾನು ಮೊದಲೇ ಹೇಳ್ತಾ ಇದ್ದೆ, ಯಾವಾಗ ಭಯೋತ್ಪಾದಕರು ಭಾರತದಲ್ಲಿ ಅಟ್ಟಹಾಸವನ್ನ ಮೆರೆದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಖಂಡಿತವಾಗ್ಲೂ ಪಾಕಿಸ್ತಾನಿಗಳ ಅಥವಾ ಪಾಪಿ ಪಾಕಿಸ್ತಾನಿಯರ ಕೈವಾಡ ಇದ್ದೇ ಇರುತ್ತೆ. ಹಾಗಾಗಿ ಈ ದಾಳಿಯ ಹೊಣೆಯನ್ನ ಪಾಕಿಸ್ತಾನದ ಉಗ್ರ ಸಂಘಟನೆ ಹೊತ್ಕೊಳ್ತಾ ಇದೆ. TRF ಉಗ್ರ ಸಂಘಟನೆಯಿಂದ ಈ ಒಂದು ದಾಳಿನ ಚಕಮಕಿ ನಡೆದಿರೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಈ ಗಡಿ ಭಾಗದಲ್ಲಿ ಪದೇ ಪದೇ ಉಗ್ರರೇನಾದ್ರೂ ಅಟ್ಟಹಾಸವನ್ನ ಮೆರಿತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪಾಪಿ ಪಾಕಿಸ್ತಾನದವರ ಕೈವಾಡ ಇದ್ದೇ ಇರುತ್ತೆ. ಈಗ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಅಂಗಸಂಸ್ಥೆ TRF ಈ ಹೊಣೆಯನ್ನ ಒತ್ಕೊಳ್ತಾ ಇದೆ. ಆ ಸಂಘಟನೆಯಿಂದ ಇದಾಗಿರೋದು ಅನ್ನೋದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ.